शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः. ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಶಿವರಾಮ ಅವಧೂತರ, ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತಕೋಟಿ ಶ್ರೀಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರು ಆತ್ಮಬೋಧ ಎಂಬ ಗ್ರಂಥದೊಳಗೆ 66ನೇ ಶ್ಲೋಕದೊಳಗೆ ಜ್ಞಾನದಿಂದ ಆಗ್ತಕ್ಕಂಥ ಫಲವನ್ನು ಬಹುಸುಂದರವಾಗಿ ನಮಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಶ್ರವಣಾದಿ ವಿರುದ್ಧ ದೀಪ್ತ ಜ್ಞಾನಾಗ್ನಿ ಪರಿತಾಪಿತಃ ಜೀವಂ ಸರ್ವಮಲಾನ್ಮುಕ್ತಃ ಸ್ವರ್ಣವದ್ಯೋತತೆ ಸ್ವಯಂ. ಶ್ರವಣಾದಿಭಿಹಿ ನಾವು ಆತ್ಮಜ್ಞಾನವನ್ನು ಮಾಡಿಕೊಂಡು ಮುಕ್ತರಾಗಬೇಕಾಗಿತ್ತು ಅಂತಂದ್ರೆ ನಾವು ಗುರುಗಳಿಂದ ಶ್ರವಣವನ್ನು ಮಾಡಬೇಕು. ಶ್ರವಣ ಮನನ ನಿಧಿಧ್ಯಾಸನದಿಲ್ಲದೆ ತನಗೆ ಮುಕ್ತಿ ಎನ್ನುವಂಥದ್ದು ಆಗಲಾರದು. ಅದಕ್ಕೆ ನಿಜಗುಣೇಶ್ವರರು ಹೇಳ್ತಾರೆ, ಶ್ರವಣ ಮನನ ನಿಧಿಧ್ಯಾಸನವಿಲ್ಲದೆ ತನಗೆಂತೂ ಮುಕ್ತಿ ಗಟ್ಟಿಪುದು. ನಮಗೆ ಮೋಕ್ಷ ಆಗಲಿ ಅಂಥೇಳಿ ನಾವು ಶ್ರವಣಾದಿಗಳನ್ನ ಮಾಡದೇ ಹೋದರೆ ಅದು ಮುಕ್ತಿ ಹೆಂಗೆ ಆಗ್ತದೆ ಅಂತ ಕೇಳ್ತಾರೆ. ಶ್ರವಣಾದಿಗಳೇ ಬೀಜವು ಅಂತ ಹೇಳಿದರು. ಶ್ರವಣ ಮನನ ನಿಧಿಧ್ಯಾಸನಗಳಿಂದಲೇ ನಮಗೆ ಆತ್ಮಜ್ಞಾನ ಅನ್ನುವಂಥದ್ದು ಉಂಟಾಗ್ತದೆ. ನಮಗೆ ಬ್ರಹ್ಮಜ್ಞಾನ ಆಗಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಬೀಜ ಯಾವುದು ಅಂತಂದರೆ ಶ್ರವಣಾದಿಗಳು ಅಂತ. ಅದಕ್ಕಂದ್ರೆ ಅವರು ಶ್ರವಣಾದಿಭಿಹಿ ಅಂದರೆ ಶ್ರವಣ ಮನನ ನಿಧಿಧ್ಯಾಸನ ಅಂತ. ನಾವು ಷಡ್ಲಿಂಗಪೂರ್ವಕವಾಗಿ ಗುರುಗಳಿಂದ ಏಕಾಗ್ರದಿಂದ ಶ್ರವಣವನ್ನು ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಫಲ, ಅರ್ಥವಾದ, ಉಪಪತ್ತಿ ಅಂಥೇಳಿ 6 ಲಿಂಗಗಳದಾವೆ. ಪ್ರತಿಯೊಂದು ಗ್ರಂಥಗಳಲ್ಲಿ ಈ ಷಡ್ಲಿಂಗಗಳು ಅಂತ ಬರ್ತಾ ಇದ್ದಾವೆ. ಷಡ್ಲಿಂಗಪೂರ್ವಕವಾಗಿಯೇ ನಾವು ಶ್ರವಣಾದಿಗಳನ್ನು ಮಾಡಬೇಕು. ಶ್ರವಣ ಮಾಡಿರ್ತಕ್ಕಂಥ ಒಂದು ವಿಚಾರವನ್ನು ಏಕಾಂತದಲ್ಲಿ ಆಗಲಿ ಮುಮುಕ್ಷುಳ ಮಧ್ಯದಲ್ಲಿ ಆಗಲಿ ನಾವು ಕುಳಿತುಕೊಂಡು ಅದನ್ನು ಶ್ರುತಿ ಯುಕ್ತಿ ಸ್ವಾನುಭವಗಳಿಂದ ಮನನವನ್ನು ಮಾಡಬೇಕು. ಮುಂದೆ ನಿಧಿಧ್ಯಾಸನ ಅಂದರೆ ಪುನಃ ಪುನಃ ಚಿಂತನ. ಮನನ ಮಾಡಿರ್ತಕ್ಕಂಥ ವಿಚಾರವನ್ನು ಪುನಃ ಚಿಂತನ ಮಾಡೋದು. ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಪೂರ್ವಕಂ ಆತ್ಮಾಕಾರ ವೃತ್ತಿ ಪ್ರವಾಹ ಪ್ರವರ್ಧನಂ ನಿಧಿಧ್ಯಾಸನಂ ಅಂತ ಹೇಳ್ತಾರೆ. ನಮ್ಮ ಗುರುಗಳು ಶಾಸ್ತ್ರಗಳು ದೇಹ ನೀನಲ್ಲಪ್ಪ, ನೀನು ಕೇವಲ ಪರಮಾತ್ಮನದಿ, ಈ ತೋರ್ತಕ್ಕಂಥ ಈ ಜಗತ್ತನ್ನುವಂಥದ್ದು ಇದು ಮಿಥ್ಯಾ ಅದ, ನೀನು ಕೇವಲ ಆತ್ಮನ ಅದಿ ಅಂಥೇಳಿ ನಮಗೆ ಉಪದೇಶ ಮಾಡಿದಾಗ ನಾವು ಅದನ್ನು ನಿಶ್ಚಯ ಮಾಡಿಕೊಳ್ಬೇಕು. ನಮ್ಮ ವೃತ್ತಿಯನ್ನು ಆತ್ಮಾಕಾರ ಮಾಡಿಕೊಳ್ಬೇಕು. ಅದಕ್ಕೆ ಅನಾತ್ಮಾಕಾರ ವೃತ್ತಿ ತಿರಸ್ಕಾರ ಪೂರ್ವಕಂ. ನಾವಿಷ್ಟೆಲ್ಲ ಶ್ರವಣ ಮನ ನಿಧಿಧ್ಯಾಸನ ಮಾಡಿದ್ರೂ ಕೂಡ ವೃತ್ತಿ ಎನ್ನುವಂಥದ್ದು ಮತ್ತೆ ಅನಾತ್ಮಾಕಾರ ಆಗ್ತಾ ಇರ್ತದೆ. ಮತ್ತೆ ದೇಹದೊಳಗೆ ತಾದಾತ್ಮ ಭಾವನೆಯನ್ನು ಹೊಂದುತ್ತಾ ಇರ್ತದೆ. ಹಂಗೆ ವೃತ್ತಿಯೊಳಗೆ ಈ ದೇಹಾದಿಗಳಲ್ಲಿ ತಾನು ಅನ್ನುವಂಥ ಭಾವನೆ ಬಂದಾಗ ಅದನ್ನು ತಿರಸ್ಕಾರ ಮಾಡಿ ಆ ಆತ್ಮಾಕಾರ ವೃತ್ತಿಯನ್ನು ನಾವು ಬೆಳೆಸುವುದಕ್ಕನ ಇಲ್ಲಿ ನಿಧಿಧ್ಯಾಸನ ಅಂತ ಕರ್ಕೊಂಡು ಬರ್ತಾರೆ. ಹಿಂಗೆ ಶ್ರವಣ ಮನ ನಿಧಿಧ್ಯಾಸನದಿಂದ ಒಂದು ಬೆಳಗತಕ್ಕಂಥ ಯಾವ ಜ್ಞಾನಾಗ್ನಿಯೊಳಗೆ ಶ್ರವಣಾದಿಭಿಹಿ ಉದ್ದೀಪ್ತ ಅಂತಂದ್ರೆ ಏನು, ಬೆಳಗಿರ್ತಕ್ಕಂಥ ದೀಪ್ತವಾಗಿರ್ತಕ್ಕಂಥ ಜ್ಞಾನಾಗ್ನಿ ಪರಿತಾಪಿತಃ. ಈ ಜ್ಞಾನ ಅನ್ನುವಂಥ ಅಗ್ನಿಯೊಳಗೆ ಸುಡಲ್ಪಟ್ಟಿರ್ತಕ್ಕಂಥ ಜೀವಂ ಸರ್ವಮಲಾದ್ಯುಕ್ತ, ಈ ಜೀವನಾಗಿರ್ತಕ್ಕಂಥ ಎಲ್ಲ ಕಲ್ಮಶಗಳಿಂದ ಅವನು
ಮುಕ್ತನಾಗಿ ಬಿಡ್ತಾ ಇದ್ದಾನೆ. ಅವನಿಗೆ ಈ ಯಾವ ಮಾಯಾ ಮಲ, ಆಣವ ಮಲ, ಕಾರ್ಮಿಕ ಮಲ ಅಂತೇನದಾವಲ್ಲ, ಈ ಮಲತ್ರಯಗಳಿಂದ ಅವನು ಬಿಡುಗಡೆಯನ್ನು ಹೊಂದಿ, ಹೆಂಗೆ ಒಂದು ಬಂಗಾರ ಅದು ಬಹು ವರ್ಷಗಳಿಂದ ಅದು ನಾವು ಬಳಕೆಯನ್ನು ಮಾಡಿಲ್ಲ, ಅದು ಕಲುಷಿತ ಆಗ್ಯದಂತ ತಿಳ್ಕೊಡ್ರಿ. ಅದನ್ನು ನಾವು ಅದನ್ನು ಬಂಗಾರ ಒಯ್ದು ಅಕ್ಕಸಾಲಿನ ಕೊಡ್ತೀವಿ, ಅವ ಅದನ್ನು ಪುಟಕ್ಕಿಡ್ತಾ ಇದ್ದಾನೆ. ಚೆನ್ನಾಗಿ ಅದಕ್ಕೆ ಪುಟಕ್ಕಿಟ್ಟು ಕಾಯಿಸಿ ಏನು ಮಾಡ್ತಾನೆ, ಅದರಲ್ಲಿರ್ತಕ್ಕಂಥ ಒಂದು ಧೂಳು ಇತ್ಯಾದಿ ಏನದು ಮಲಿನ ಆಗಿರ್ತದೆ ಅದನ್ನೆಲ್ಲ ತೆಗೆದು ಬಿಡ್ತಾನೆ. ಆವಾಗ ಅದು ಚಿನ್ನ ಥಳ 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 ಹೊಳಿತದೆ. ಪುಟಕ್ಕಿಟ್ಟು ಚಿನ್ನ ಅನ್ನುವಂಥದ್ದು ಹೆಂಗೆ ಪ್ರಕಾಶಮಾನವಾಗಿರ್ತದೋ ಹಾಗೆ ಇಲ್ಲಿ ಜೀವನೂ ಕೂಡ ಶ್ರವಣ ಮನ ನಿಧಿಧ್ಯಾಸನಗಳ ಮೂಲಕವಾಗಿ ಎಲ್ಲ ಕಲ್ಮಶಗಳು, ಎಲ್ಲ ತಾಪಗಳಿಂದಲೂ, ಎಲ್ಲ ದುಃಖಗಳಿಂದಲೂ, ಎಲ್ಲ ಪಾಶಗಳಿಂದಲೂ ಅವನು ಮುಕ್ತನಾಗಿ ಅವನು ತಾನಾಗಿಯೇ ಪ್ರಕಾಶ ಆಗ್ತಾ ಇದ್ದಾನ ಅಂತ ಈ ಶ್ರವಣ ನಿಧಿಧ್ಯಾಸನ ಮೂಲಕವಾಗಿ ಇಲ್ಲಿ ಜೀವನಾಗಿರ್ತಕ್ಕಂಥವನು ಎಲ್ಲ ಕಲ್ಮಶಗಳಿಂದ ಮುಕ್ತನಾಗಿ ಕೇವಲ ಅವನು ಆನಂದವನ್ನೇ ಹೊಂದ್ತಾ ಇದ್ದಾನೆ, ಪರಬ್ರಹ್ಮ ಸ್ವರೂಪನೇ ಆಗ್ತಾ ಇದ್ದಾನೆ. ಇಲ್ಲಿ ಜ್ಞಾನದ ಫಲ ಅನ್ನುವಂಥದ್ದನ್ನು ಮಹಾತ್ಮರು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಸರ್ಪೋಷಣ ಶ್ರೀಗಳವರು ಕೂಡ ಹೇಳ್ಕೊಂಬರ್ತಾ ಇದ್ದಾರೆ, ಕ್ಷೀಣೆ ಪುಣ್ಯೆ ಶ್ರುತ್ಯವಕೃಷ್ಟಂ ನ ಚ ಮೋಕ್ಷಸ್ಸಾರೂಪಾದ್ಯಂ ಬ್ರಹ್ಮಣಿ ಪೂರ್ಣೇ ಸಹಕಾರ್ಯೈಃ ಸೂಕ್ಷ್ಮಾಂಗಂ ಶಾಂತೋ ಯದಿ ಬೋಧಾದಿಹಸ ಸ್ಯಾತ್ ಭಗ್ನೌಕಾದ್ಯೌರ್ಯಾತಿ ಕುಲಾಲಯತನಂ ಚ. ಈ ಶ್ಲೋಕದೊಳಗೆ ಬಹಳ ಸುಂದರವಾಗಿ ಹೇಳಿದರು. ಕ್ಷೀಣೆ ಪುಣ್ಯೆ, ಈಗ ಭಗವದ್ಗೀತೆಯಲ್ಲಿ ಭಗವಂತ ಒಂದು ಮಾತು ಹೇಳ್ತಾನೆ, ಕ್ಷೀಣೆ ಪುಣ್ಯಮರ್ಥ್ಯ ಲೋಕಂ ವಿಶಂತಿ. ನಾವು ಇಲ್ಲಿ ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿ ಸ್ವರ್ಗಲೋಕಕ್ಕೆ ಹೋಗ್ತೀವಿ. ಯಾಕಂದರೆ ಜ್ಯೋತಿಷ್ಠೋಮೋ ಸ್ವರ್ಗಲೋಕಾಮೋ ಯಜೇತ ಅಂತ ವೇದವಾಕ್ಯದ. ಸ್ವರ್ಗ ಕಾಮನೆಯುಳ್ಳವನು ಜ್ಯೋತಿಷ್ಠೋಮ ಯಾಗವನ್ನು ಮಾಡಬೇಕು ಅಂಥೇಳಿ. ಅದರಂತೆ ಅವನು ಕರ್ಮವನ್ನು ಮಾಡಿ ಅವ ಯಜ್ಞದ ಫಲವಾಗಿರ್ತಕ್ಕಂಥ ಸ್ವರ್ಗಲೋಕವನ್ನು ಪಡಿತಾ ಇದ್ದಾನೆ. ಆ ಸ್ವರ್ಗ ಸುಖವನ್ನು ಅನುಭೋಗ ಮಾಡ್ತಾನೆ. ಯಾವಾಗದು ಕರ್ಮ ತೀರ್ತು ಅಂತಂದ್ರೆ ಮತ್ತೆ ಇದೇ ಲೋಕದಲ್ಲಿ ಅವನು ಜನ್ಮವನ್ನು ಎತ್ತಬೇಕಾಗ್ತದೆ. ಮತ್ತು ಸಾರೂಪ್ಯ ಮೊದಲಾಗಿರ್ತಕ್ಕಂಥ ಪದವಿಗಳಾದ್ರೂ ಕೂಡ ಇವು ಪುಣ್ಯ ತೀರಿದ ಮೇಲೆ ಎಣ್ಣೆ ಮುಗಿದ್ರೆ ಹೆಂಗೆ ದೀಪ ಶಾಂತ ಆಗಿಬಿಡ್ತದೋ, ಆರಿ ಹೋಗಿಬಿಡ್ತದೋ, ಹಂಗೆ ಅವುಗಳು ಕೂಡ ಪುನರಾವರ್ತಿ ತಪ್ಪಿದ್ದಲ್ಲ. ಸಾರೂಪ್ಯಾದಿ ಮೋಕ್ಷ ಪಡೆದಿವಂದ್ರೂ ಕೂಡ ಅದರಿಂದ ನಮಗೆ ನಿಜವಾದ ಮುಕ್ತಿ ಅನ್ನುವಂಥದ್ದಾಗೋದು ಮತ್ತೆ ನಾವು ಹುಟ್ಟಿ ಬರಬೇಕಾಗ್ತದೆ. ಆ ಲೋಕದ ಸುಖ ಅನ್ನುವಂಥದ್ದು ಮುಕ್ತಿ ಸುಖ ಅಲ್ಲ ಅಂತ. ಹೆಂಗೆ ಕರ್ಮಿಗೆ ಪರಲೋಕ ಸುಖ ಅನ್ನುವಂಥದ್ದು ಅದು ಪರೋಕ್ಷವಾಗಿ ಅದೃಷ್ಟ ರೂಪವಾಗಿ ಆ ಪರೋಕ್ಷವಾಗಿರ್ತಕ್ಕಂಥ ಸುಖ ಅದು ಮೋಕ್ಷ ಅಂತ ಹೇಳಿಸ್ಕೊಳ್ಳೋದಿಲ್ಲ. ಯಾಕಂದರೆ ಅದು ಮೋಕ್ಷ ಅನ್ನುವಂಥದ್ದು ನಿತ್ಯವಾಗಿರ್ತಕ್ಕಂಥದ್ದು, ಅದು ಅಪರೋಕ್ಷವಾಗಿರ್ತಕ್ಕಂಥದ್ದು, ಅದು ಸ್ವಾನುಭವಕ್ಕೆ ಬರುವಂಥದ್ದಾಗ್ಯದ. ಆದ್ದರಿಂದ ಅಂಥ ಯಾವ ಒಂದು ಮೋಕ್ಷ ಸುಖವನ್ನು ನಾವು ಪಡ್ಕೊಂಡೀವಿ ಅಂತಂದ್ರೆ ನಮಗೆ ಪುನಃ ಜನ್ಮ ಅನ್ನುವಂಥದ್ದಿಲ್ಲ. ಆ ಬ್ರಹ್ಮಜ್ಞಾನ ಅನ್ನುವಂಥದ್ದು ನೋಡ್ರಿ, ನಮಗೆ ಅನೇಕ ಸಂಸ್ಕಾರ ಮೂಲಕವಾಗಿ ಅದೇನು ಮಾಡ್ತದೆ, ನಮ್ಮ ಲಿಂಗ ಶರೀರವನ್ನು ಭಂಗ ಮಾಡಿಬಿಡ್ತದೆ. ಅದಕ್ಕೆ ಒಂದು ಉಪನಿಷತ್ನಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ, ವಿದ್ಯತೆ ಹೃದಯ ಗ್ರಂಥಿ ಜಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ. ಈ ಒಂದು ಉಪನಿಷತ್ನಲ್ಲಿ ತತ್ವಜ್ಞಾನದಿಂದ ಆಗ್ತಕ್ಕಂಥ ಫಲಾನುವನ್ನು ಅಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಬಿದ್ಯತೆ ಹೃದಯ ಗ್ರಂಥಿ. ಹೃದಯ ಗ್ರಂಥಿ ಅಂತಂದ್ರೆ ಏನು, ತಪ್ತಾಯ ಪಿಂಡದಂತೆ, ಕಾದ ಕಬ್ಬಿಣದ ಗಟ್ಟಿಯಂತೆ ಹೆಂಗದ ಬೆಂಕಿಯ ಧರ್ಮಗಳನ್ನು ಕಬ್ಬಿಣದಲ್ಲಿ, ಕಬ್ಬಿಣ ಧರ್ಮವನ್ನು ಬೆಂಕಿಯಲ್ಲಿ ನಾವು ಹೆಂಗೆ ಆರೋಪ ಮಾಡ್ಕೊಳ್ತೀವೋ, ಕಬ್ಬಿಣ ಸುಡುತ್ತದಂತ ಹೇಳ್ತೀವಿ, ಸುಡೋ ಧರ್ಮ ಬೆಂಕಿದು, ಅದನ್ನು ಕಬ್ಬಿಣದಲ್ಲಿ ಆರೋಪ ಮಾಡ್ತೇವೆ. ಬೆಂಕಿ ದುಂಡಗದ, ಗೋಲದ,
ಅಥವಾ ಚೌಕದ ಅಂಥೇಳಿ ಬೆಂಕಿಗೆ ಆಕಾರ ಕೊಡ್ತೀವಿ. ಆಕಾರ ಇರೋದು ಅದಕ್ಕೆ ಕಬ್ಬಿಣಕ್ಕೆ. ಹಂಗೆ ಇಲ್ಲಿ ಆತ್ಮನ ಅರಿವನ್ನು ಅನಾತ್ಮವಾದ ಅಂತಃಕರಣದಲ್ಲಿ, ದೇಹದಲ್ಲಿ ಈ ಅಹಂಕಾರದ ಧರ್ಮವಾಗಿರತಕ್ಕಂಥ ಕರ್ತೃತ್ವ, ಭೋಕ್ತೃತ್ವ, ಹಸಿವು, ತೃಷೆ, ಇವೇನು ಪ್ರಾಣಧರ್ಮಗಳದಾವ, ಹಸಿವು ತೃಷೆಗಳು, ಅರಿವು ಮರಿಗಳು, ಬುದ್ಧಿ ಧರ್ಮ ಅದಾವು, ಸಂಕಲ್ಪಗಳು ಮನಸ್ಸಿನ ಧರ್ಮ ಅದಾವು, ಸೊಕ್ಕುವಿಕೆ ಸ್ವರೂಪಕ್ಕೆ ದೇಹದ ಧರ್ಮದ, ಇವೆಲ್ಲವನ್ನು ಆತ್ಮನಲ್ಲಿ ಆರೋಪ ಮಾಡ್ತಾ ಇದ್ದೀವಿ. ಇದು ಹೃದಯ ಗ್ರಂಥಿ ಅಂತ ಹೇಳಿಸ್ಕೊಳ್ತದೆ. ಈ ಹೃದಯ ಗ್ರಂಥಿ ತತ್ವಜ್ಞಾನದಿಂದ ಛೇದನಾಗಿ ಹೋಗಿಬಿಡ್ತದೆ. ಅಂದರೆ ಆತ್ಮನ ಧರ್ಮಗಳನ್ನು, ಆತ್ಮನಿಗೆ ಅನಾತ್ಮ ಧರ್ಮಗಳನ್ನು ವಿಂಗಡಿಸಿ ತಿಳ್ಕೊಂಡಾಗ ಅಲ್ಲಿ ಹೃದಯ ಗ್ರಂಥಿ ಅನ್ನುವಂಥ ಛೇದನ ಆಗ್ತದೆ. ಅದಕ್ಕೆ ಬಿದ್ಯತೆ ಹೃದಯ ಗ್ರಂಥಿ, ಚಿದ್ಯಂತೆ ಸರ್ವ ಸಂಶಯ. ಅಜ್ಞಾನ ಕಾಲದೊಳಗೆ ಅವನಿಗೆ ಸಂಶಯ ಇತ್ತು, ನಾನು ಪರಮಾತ್ಮ ಹೌದೋ ಅಲ್ಲವೋ, ಈ ಜಗತ್ತು ಸತ್ಯವೋ ಮಿಥ್ಯವೋ, ಹಿಂಗೆ ಅನೇಕ ಸಂಶಯಗಳಿದ್ದು. ಈಗ ಜ್ಞಾನ ಆದ ಮೇಲೆ ಎಲ್ಲ ಸಂಶಯಗಳು ನಿವೃತ್ತಿಯಾಗಿ ಹೋಗಿಬಿಡ್ತಾ ಇದ್ದಾವೆ. ಅಲ್ಲಿ ಅಸಂಭಾವನಾ, ವಿಪರೀತ ಭಾವನೆ ಉಳ್ಕೊಳ್ತಾವೇನೋ ಅಂತಂದರೆ ಯಾವ ಉಳ್ಕೊಳ್ಳೋದಿಲ್ಲ. ಕ್ಷೀಯಂತೆ ಚಾಸ್ಯ ಕರ್ಮಾಣಿ, ಜೀವನು ಮಾಡಿರ್ತಕ್ಕಂಥ ಎಲ್ಲ ಯಾವ ಒಂದು ಕರ್ಮಗಳೇನದಾವೆ, ಸಂಚಿತ, ಪ್ರಾರಬ್ಧ, ಆಗಾಮಿ ಅನ್ನುವಂಥ ಕರ್ಮಗಳು ಇವು ದಹಿಸಿ ಹೋಗಿಬಿಡ್ತಾ ಇದ್ದಾವೆ. ಅದಕ್ಕಲ್ಲಿ ಕ್ಷೀಯಂತೆ ಚಾಸ್ಯ ತಸ್ಮಿನ್ ದೃಷ್ಟೇ ಪರಾವರೆ ಅಂತ ಹೇಳಿದರು. ಆ ಪರಬ್ರಹ್ಮದ ಸಾಕ್ಷಾತ್ಕಾರ ಆಯಿತು ಅಂತಂದರೆ ಇಂಥ ಮಹತ್ ಪ್ರಯೋಜನ ಅನ್ನುವಂಥದ್ದು ಉಂಟಾಗ್ತದೆ ಅಂಥೇಳಿ ಶ್ರುತಿ ಎನ್ನುವಂಥದ್ದು ನಮಗೆ ಬೋಧ ಮಾಡ್ಕೊಂಡು ಬರ್ತಾ ಇದೆ. ಅಂದರೆ ಇಲ್ಲಿ ಸ್ವರ್ಗಲೋಕವೇ ಮೊದಲಾದವುಗಳೇನದಾವು ಅಂತಂದ್ರೆ ಇವು ಅನೇಕ ಶರೀರಗಳಿಗೆ ಪುಣ್ಯವನ್ನು ಮಾಡಿಕೊಂಡು ಹೋಗಿರ್ತಾರಲ್ಲ ಅವರಿಗೆಲ್ಲ ಆಶ್ರಯ ಕೊಡ್ತಾ ಇದ್ದಾವೆ. ಹೆಂಗೆ ಕುಂಬಾರನ ಮನೆಯೊಳಗೆ ಅನೇಕ ಕೊಡಗಳು, ಆ ಕೊಡಗಳನ್ನು ಇಡಲಿಕ್ಕೆ ಅದು ಹೆಂಗೆ ಆಶ್ರಯ ಕೊಟ್ಟದ, ಕುಂಬಾರ ಯಾವಾಗ ಆ ಕೊಡಗಳನ್ನು ಅವನು ಮಾರಾಟ ಮಾಡುವಂಥ ಪ್ರಸಂಗ ಬಂತು ಅಂತಂದರೆ ಅವು ಮನೆ ಬಿಟ್ಟು ಹೊರಗೆ ಹೋಗಿಬಿಡ್ತಾವೆ. ಅಲ್ಲಿರ್ತಕ್ಕಂಥ ಕುಂಬಾರನು ಮಾಡಿರ್ತಕ್ಕಂಥ ಗಡಿಗೆ, ಕೊಡ ಇತ್ಯಾದಿಗಳು ಅವೆಲ್ಲ ಹೊರಗೆ ಹೋಗಿಬಿಡ್ತಾ ಇದ್ದಾವೆ. ಹಂಗೆ ಈ ಸ್ವರ್ಗ ಸುಖನೂ ಕೂಡ ಪುಣ್ಯ ತೀರಿದ ಬಳಿಕ ನಾವು ಸ್ವರ್ಗಲೋಕದಿಂದ ಮತ್ತೆ ಹೊರಟು ಎಲ್ಲಿ ಬರಬೇಕು, ಮರ್ತ್ಯ ಲೋಕಕ್ಕೇ ಬರಬೇಕಾಗ್ತದೆ. ಆ ಕೊಡಗಳೇ ಹೆಂಗೆ ಅವು ಒಡೆದು ಹೋಗುವಂಥ ಭಯ ಅನ್ನುವಂಥದ್ದು ಇರ್ತದೆ, ಹಂಗೆ ಸ್ವರ್ಗಲೋಕದಲ್ಲಿದ್ದವರಿಗೂ ಕೂಡ ಒಂದು ಸಲ ನಾನು ಇಲ್ಲಿಂದ ಪತನ ಆಗ್ತೀನಿ ಅನ್ನುವಂಥ ಒಂದು ಭಯ ಅನ್ನುವಂಥದ್ದು ಇದ್ದೇ ಇರ್ತದೆ. ಅದಕ್ಕೆ ಈ ಸ್ವರ್ಗಲೋಕ ಕುಂಬಾರನ ಒಂದು ಮುರುಕಲು ಮನೆ ಇದ್ದಂಗೆ ಅಂತ. ಅದಕ್ಕೆ ನಾವು ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಮೋಕ್ಷ ಸುಖವನ್ನು ನಾವು ಹೊಂದಬೇಕಾಗಿತ್ತು ಅಂತಂದರೆ ನಾವಿಲ್ಲಿ ಜ್ಞಾನವನ್ನೇ ಮಾಡಿಕೊಳ್ಬೇಕು ಅಂತ. ಆ ಬ್ರಹ್ಮಜ್ಞಾನ ಅನ್ನುವಂಥದ್ದು ನಮ್ಮ ಲಿಂಗ ಶರೀರವನ್ನು ಭಂಗ ಮಾಡಿಬಿಡ್ತದೆ. ನಾವು ಅಂಥ ಪರಿಪೂರ್ಣವಾಗಿರ್ತಕ್ಕಂಥ ಪರಬ್ರಹ್ಮ ಸ್ವರೂಪರೆಯಾಗಿ ನಾವು ಮುಕ್ತರಾಗಿ ಹೋಗಿಬಿಡ್ತಾ ಇದ್ದೀವಿ. ಅದಕ್ಕೆ ಅಂಥ ಶ್ರೇಷ್ಠವಾದ ಫಲ ಅನ್ನುವಂಥದ್ದು ಜ್ಞಾನದಿಂದ ಆಗ್ತದೆ ಅಂಥೇಳಿ ಸರ್ಪಭೂಷಣ ಶ್ರೀಗಳವರು ಕೂಡ ಬಹಳ ಸುಂದರವಾಗಿ ನಮಗೆ ಉಪದೇಶ ಅನ್ನುವಂಥದ್ದನ್ನು ಮಾಡ್ಕೊಂಡು ಬಂದಾರ. ಈ ಜ್ಞಾನದೊಳಗೆ ಎಂಥ ಒಂದು ಫಲ ಅದ ಅಂತಂದರೆ ಒಂದು ಕಪಿಲ ಗೀತೆಯೊಳಗೆ ಹೇಳ್ತಾ ಇದ್ದಾರೆ, ಸ್ನಾತಂ ತೇನ ಸಮಸ್ತತೀರ್ಥ ನಿಚಯೇ ಸರ್ವಾಪಿ ದತ್ತಾವನಿ ಯಜ್ಞಶ್ಚಾಪಿ ಸಮಸ್ತಮಿಷ್ಟಮನಗಂ ದೇವಾ ಸದಾ ಪೂಜಿತಾ ಸಂಸಾರಾಚ್ಯ ಸಮುದ್ರುತ ಸ್ವಪಿತರಃ ತ್ರೈಲೋಕ್ಯ ಪೂಜವ್ಯಸೌ ಯಸ್ಯ ಬ್ರಹ್ಮ ವಿಚಾರಣೆ ಕ್ಷಣಮಿಹ ಸ್ಥೈರ್ಯಂ ಮನ ಪ್ರಾಪ್ನುಯಾತ್. ಯಾವ ಮಹಾತ್ಮ ತತ್ವಜ್ಞಾನಿಯಾಗಿರ್ತಕ್ಕಂಥವನು ಈ ಲೋಕದೊಳಗೆ ಬ್ರಹ್ಮ ವಿಚಾರದೊಳಗೆ ಒಂದು ಕ್ಷಣ ಅವನು ತನ್ನ ಮನಸ್ಸನ್ನು ಬ್ರಹ್ಮದಲ್ಲಿ ನಿಲ್ಲಿಸ್ಯಾನ ಅಂತಂದರೆ, ಅದನ್ನು ವಿಚಾರ ಮಾಡಕತ್ತಾನ ಅಂತಂದರೆ ಆ ಮಹಾತ್ಮನಿಗೆ ಎಂಥ ಫಲ ಸಿಗುತ್ತಾವು ಅಂತಂದ್ರೆ ಅವುಗಳನ್ನು ಈ ಮಂತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಸ್ನಾತಂ ತೇನ ಸಮರ್ಥ ತೀರ್ಥ ನಿಚಯೇ ಸರ್ವಾಪಿ ದತ್ತಾವನಿ. ಈಗ ನಾವು ಸಕಲ ತೀರ್ಥಗಳಲ್ಲಿ ಸ್ನಾನ ಮಾಡೋದರಿಂದ ಎಂಥ ಫಲ ಅನ್ನುವಂಥದ್ದು ನಮಗೆ ದೊರೀತದೆ. ಒಂದೇ ತೀರ್ಥ ಅಲ್ಲ, ಜಗತ್ತಿನಲ್ಲಿರ್ತಕ್ಕಂಥ ಅಥವಾ ನಮ್ಮ ಭರತಖಂಡದಲ್ಲಿರ್ತಕ್ಕಂಥ ಎಷ್ಟು ತೀರ್ಥಗಳು ಅಂತದಾವು, ಆ ಎಲ್ಲ ತೀರ್ಥಗಳಲ್ಲಿ ನಾವು ಸ್ನಾನ ಮಾಡಿದರೆ ನಮಗೆ ಎಂಥ ಫಲ ಅನ್ನುವಂಥದ್ದು ಸಿಗುತ್ತದೆ. ಯಜ್ಞಂ ಚಾಪಿ ಸಮಸ್ತಮಿಷ್ಟಮನಗಂ ದೇವಾ ಸದಾ ಪೂಜಿತಾ.
ಅಷ್ಟೇ ಅಲ್ಲ, ನಾವು ಭೂಮಂಡಲವನ್ನು ದಾನ ಮಾಡಿದರೆ ಏನು ಫಲ ಸಿಗುತ್ತೆ? ಅದು ದತ್ತಾಪಿ ಸರ್ವಾಪಿ ದತ್ತಾವನಿ ಅಂತ ಹೇಳಿದ್ರೆ, ಇಡೀ ಭೂಮಿಯನ್ನು ದಾನ ಮಾಡಿದರೆ ಯಾವ ಫಲ ಅನ್ನುವಂಥದ್ದು ಸಿಗುತ್ತದೆ, ಮತ್ತು ಸಮಸ್ತ ಯಜ್ಞಗಳನ್ನು ಮಾಡಿದರೆ ಯಾವ ಫಲ ಅನ್ನುವಂಥ ಸಿಗುತ್ತದೆ, ಮತ್ತು ದೇವತೆಗಳನ್ನು ಪೂಜಿಸುವುದರಿಂದ, ಎಲ್ಲ ದೇವತೆ ನಾವು ಪೂಜಾ ಮಾಡೋದ್ರಿಂದ ಏನು ಫಲ ಅನ್ನೋದು ಸಿಗುತ್ತದೆ. ಮತ್ತೆ ಹೇಳ್ತಾ ಇದ್ದಾರೆ, ಸಂಸಾರಾಚ್ಯ ಸಮುದ್ರತ ಸ್ವಪಿತರಃ ತ್ರೈಲೋಕ್ಯ ಪೂಜೆ ಹೆಸೌ. ಹಾಗೆ ಇಲ್ಲಿ ಪಿತೃಗಳಿಗೆ ಪೂಜಿಸಿರ್ತಕ್ಕಂಥ ಫಲ ಇಷ್ಟೇ ಅಲ್ಲ, ನರಕದಲ್ಲಿ ಬಿದ್ದಿದ್ರೂ ಕೂಡ ಈ ಬ್ರಹ್ಮಧ್ಯಾನದಿಂದ ಅವರು ಉದ್ಧತರಾಗಿ 3 ಲೋಕಗಳಲ್ಲಿ ಅವರು ಅತ್ಯಂತ ಪೂಜ್ಯರಾಗ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಈ ಯಾವ ಸಿದ್ಧಾಂತ ಕಪಿಲ ಗೀತೆಯೊಳಗೆ ಬಹಳ ಮಾರ್ಮಿಕವಾಗಿ ಉಪದೇಶವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಅಂಥ ಒಂದು ಫಲ ಅನ್ನುವಂಥದ್ದು ಈ ಬ್ರಹ್ಮಜ್ಞಾನದೊಳಗೆ ಅದ ಅಂತ. ನಾವು ಬ್ರಹ್ಮಜ್ಞಾನ ಮಾಡ್ಕೊಂಡ್ಬಿಟ್ರೆ ನಮಗೆ ಅತಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲ, ಜನ್ಮರಾಹಿತ್ಯವಾಗಿರ್ತಕ್ಕಂಥ ಒಂದು ಫಲ ಅನ್ನುವಂಥದ್ದನ್ನು ನಾವು ಪಡ್ಕೊಂಡು ಬಿಡ್ತೀವಿ, ಅಮರಾಗಿ ಬಿಡ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಈ ಮಂತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಅದಕ್ಕೆ ಮುಂದಿನ ಮಂತ್ರದಲ್ಲಿಯೂ ಕೂಡ ಆ ಒಂದು ಜ್ಞಾನದ ಫಲ ಅನ್ನುವಂಥದ್ದೇನದ ಅನ್ನೋದ್ರ ಬಗ್ಗೆ ಉಪದೇಶ ಮಾಡುವಂಥವರಾಗ್ತಾರೆ. ಅದನ್ನು ಮತ್ತೆ ನಾಳೆ ಶ್ರವಣ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಇಲ್ಲಿಗೆ ವಿರಾಮ ಮಾಡೋಣ. ಓಂ ತತ್ಸತ್.